ಎಳ್ಳು ಪೂರಿತವಾಗಿರತಕ್ಕಂತಹ ಸ್ನಾನವನ್ನು ಮಾಡತಕ್ಕಂಥದ್ದು ಇವತ್ತಿನ ದಿವಸ ಈ ಮಕರ ಸಂಕ್ರಾಂತಿ ಹಬ್ಬದ ದಿವಸ ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಸ್ನಾನದ ನಂತರದಲ್ಲಿ ದಾನ, ಅದರಿಂದಲೇ ಎಳ್ಳು ಬೀರತಕ್ಕಂಥದ್ದು ಅಂತ. ಎಳ್ಳು ಬೀರ 4 ಮನೆಗೆ ಹೋಗಿ ಹೆಣ್ಣು ಮಕ್ಕಳು ಎಳ್ಳನ್ನು ಬೀರತಕ್ಕಂತಹ ಸಂಪ್ರದಾಯ ಇದೆ. ಅಂದರೆ ಎಳ್ಳನ್ನು ಬೀರತಕ್ಕಂಥದ್ದು ಹಿನ್ನೆಲೆ ಏನು ಅಂದರೆ ಎಳ್ಳನ್ನು ದಾನ ಮಾಡತಕ್ಕಂಥದ್ದು. ಎಳ್ಳಿನಿಂದ ಸ್ನಾನ, ಎಳ್ಳಿನಿಂದ ದಾನವನ್ನು ಮಾಡಿ ಅದನ್ನು ಎಳ್ಳನ್ನು ಸೇವನೆ ಮಾಡತಕ್ಕಂಥದ್ದು. ಎಳ್ಳನ್ನು ನಾವು ದಾನ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡಬೇಕು? ಎಳ್ಳನ್ನು ಕೊಡಬೇಕು, ಎಳ್ಳಿನ ಜೊತೆಯಲ್ಲಿ ಬೆಲ್ಲವನ್ನು ಸೇರಿಸಬೇಕು. ಆ ಬೆಲ್ಲ ಅನ್ನತಕ್ಕಂಥ ಸಿಹಿಯನ್ನು, ಸುಖವನ್ನು ಸೂಚಿಸುತ್ತೆ. ಅದರಲ್ಲಿ ಕಬ್ಬಿನ ಜಲ್ಲೆ, ನೀನು ಕಷ್ಟಪಟ್ಟರೆ ಮಾತ್ರ ಜೀವನದಲ್ಲಿ ಸುಖ ಸಿಗುವುದಕ್ಕೆ ಸಾಧ್ಯ, ಸಾಧನೆಯನ್ನು ಮಾಡಿದರೆ ಮಾತ್ರ ಫಲವನ್ನು ನೀವು ಪಡೆಯುವುದಕ್ಕೆ ಸಾಧ್ಯ ಅನ್ನತಕ್ಕಂಥದ್ದು. ಅದೆಲ್ಲ ಹಿನ್ನೆಲೆಯಾಗಿ ನಮಗೆ ಸೂಚನೆಯನ್ನು ಕೊಡತಕ್ಕಂಥ ಕಬ್ಬಿನ ಜಲ್ಲೆ, ಬದರಿ ಫಲ ಅಂದರೆ ಎಲಚಿ ಹಣ್ಣನ್ನು ನಾವು ದಾನವಾಗಿ ಕೊಡತಕ್ಕಂಥದ್ದು. ಜೊತೆ ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.